ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಆತನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಾತನು. ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯರೇ, ಈ ಒಂದು ಸಮಯಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾವೆಲ್ಲ ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಕೇಳೋಣ. ಆತನ ವಾಕ್ಯವು ಕಾರ್ಯಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮ ಕೀಳು ಮಚ್ಚೆಗಳನ್ನು ವಿಭಾಗಿಸುವಷ್ಟರ ಮಟ್ಟಿಗೆ ತೂರಿ ಹೋಗುವಂಥದ್ದು ಎಂಬುದಾಗಿ ಇಬ್ರಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆಯಲ್ಪಟ್ಟಂಥ ಮಾತು. ಇವತ್ತು ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಅದಕ್ಕಿಂತ ಮುಂಚೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆಯನ್ನು ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ನಮ್ಮ ತಂದೆ. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಿ, ಶಾಶ್ವತವಾದ ಮಮತೆಯಿಂದ ನಮ್ಮನ್ನು ಸೆಳೆದುಕೊಂಡಿದ್ದಿ. ನಿನ್ನ ವಾಕ್ಯ ಹೇಳ್ತದೆ, ನಮ್ಮನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರವಾದ ವ್ಯಾಧಿಯಿಂದಲೂ ತಪ್ಪಿಸಿದಾತನು ಆತನೇ ಎಂಬುದಾಗಿ. ನೀನು ನಮ್ಮನ್ನು ಕಾಪಾಡಿದ್ದಿ, ನಮ್ಮನ್ನು ರಕ್ಷಿಸಿದ್ದಿ, ನಮ್ಮನ್ನು ಸಂರಕ್ಷಿಸಿದ್ದಿ, ನಮಗೆ ಆರೋಗ್ಯವನ್ನು ದಯಪಾಲಿಸಿದ್ದಿ. ಸಮಸ್ತ ರೋಗಗಳನ್ನು ಆತನು ವಾಸಿ ಮಾಡುತ್ತಾನೆ. ಸಮಸ್ತ ರೋಗಗಳನ್ನು ಆತನು ವಾಸಿ ಮಾಡಿದ್ದಾನೆ. ಹದ್ದಿಗೆ ಬರುವಂತೆ ಯವನವನ್ನು ತಿರುಗಿ ಬರಮಾಡುವ ದೇವರು. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆತನ ವಾಕ್ಯವನ್ನು ನೆರವೇರುವಂತೆ ಮಾಡಿದ್ದಾನೆ. ಎಷ್ಟು ಒಳ್ಳೆಯ ದೇವರು. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರುವಂತೆ ನೀನು ಮಾಡಿದ್ದಿ. ಹದ್ದಿಗೆ ಬರುವಂತೆ ಯವನವನ್ನು ನಮಗೆ ನೀನು ತಿರುಗಿ ಬರ ಮಾಡಿದ್ದಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ದಿವಸ ಈ ಒಂದು ಕಾರ್ಯಕ್ರಮಕ್ಕಾಗಿ ಸ್ತೋತ್ರ. ಓ ಕರ್ತನೇ, ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಾರೋ, ಯೂಟ್ಯೂಬ್ ಮೂಲಕವಾಗಲಿ ಮತ್ತು ಬಿಗ್ ಜೆ ಮೀಡಿಯಾದ ಮೂಲಕವಾಗಲಿ ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಾರೋ ಕರ್ತನೇ, ಈ ವಾಕ್ಯದ ಪ್ರಕಟಣೆ ಅವರಿಗೆ ಅರ್ಥವಾಗಲಿ ಮತ್ತು ವಾಕ್ಯದೊಂದಿಗೆ ನೀನು ಇವರೆಲ್ಲರೊಂದಿಗೆ ವಾಕ್ಯದ ಮೂಲಕ ಮಾತನಾಡು ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಓ ಥ್ಯಾಂಕ್ ಯು ಜೀಸಸ್. ವಿ ಗಿವ್ ಯು ಗ್ಲೋರಿ. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ಕೇಳಲಿಕ್ಕೆ ಕೂತಿರುವಂಥ, ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಾಗಿರುವಂಥ ಜನರೊಂದಿಗೆ ನೀನು ಮಾತನಾಡು ಸ್ವಾಮಿ. ನೀನು ಮಾತನಾಡಿದರೆ ಜನರು ಬದುಕುತ್ತಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ದಿವಸ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನು ನಾವು ಓದಿಕೊಳ್ಳೋಣ. 3ನೇ ಅಧ್ಯಾಯ 13ನೇ ವಚನ. ಅಲ್ಲಿ ಹೀಗೆ ಬರೆದಿದೆ, ಯೇಸು ಕ್ರಿಸ್ತನು ಬೆಟ್ಟವನ್ನು ಹತ್ತಿ. ಓದುವ. ಯೇಸು ಕ್ರಿಸ್ತನು, ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಆತನು 12 ಮಂದಿಯನ್ನು ಆರಿಸಿ, ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವೆನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ಪ್ರಿಯ ದೇವಜನರೇ, ಯೇಸು ತನಗೆ ಬೇಕಾದ ಮೊದಲು ಯೇಸು ಬೆಟ್ಟವನ್ನು ಹತ್ತಿದ. ಆತನು ಬೆಟ್ಟಕ್ಕೆ ಹೋದ. ಬೆಟ್ಟಕ್ಕೆ ಹೋಗುವಾಗ ತನಗೆ ಬೇಕಾದ ಜನರನ್ನು ಆತನು ಕರೆದ. ಅದರಲ್ಲಿ 12 ಮಂದಿಯನ್ನು ಆತನು ಆರಿಸಿದ. ಎಷ್ಟು ಮಂದಿಯನ್ನು? 12 ಮಂದಿಯನ್ನು. ಓಕೆ. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು. ಮೊದಲು ಯೇಸು ಉನ್ನತವಾದ ಒಂದು ಪ್ರದೇಶಕ್ಕೆ ಹೋದ. ಯಾಕೆಂದರೆ ಕೆಳಗೆ ತುಂಬ ಸಮಸ್ಯೆ ಇದೆ, ಲೋಕದಲ್ಲಿ ಸಮಸ್ಯೆ ಇದೆ. ಅವರು ಎಲ್ಲಿ ಇದ್ದಾರೆ ಅಲ್ಲಿ ಸಮಸ್ಯೆ ಇದೆ. ಅದಕ್ಕೆ ಅಲ್ಲಿಂದ ಅವರನ್ನು ಸಪರೇಟ್ ಮಾಡಿದ. ಬನ್ನಿ ನನ್ನ ಹತ್ತಿರ, ನನ್ನೊಟ್ಟಿಗೆ ಮೇಲಕ್ಕೇರಿ ಬನ್ನಿ ಎಂಬುದಾಗಿ ಅವರನ್ನು ತನ್ನ ಹತ್ತಿರ ಕರೆದ. ಅವರನ್ನು ತನ್ನ ಹತ್ತಿರಕ್ಕೆ, ತನಗೆ ಬೇಕಾದವರನ್ನು. ಇದು ಬಹಳ ಪ್ರಾಮುಖ್ಯವಾದ ಒಂದು ಮಾತು. ಯೇಸು ತನಗೆ ಬೇಕಾದವರನ್ನು, ಬೇಡಾದವರನ್ನಲ್ಲ, ಬೇಕಾದವರನ್ನು. ಹಾಗಾದರೆ ಎಷ್ಟು ಮಂದಿ ಬಂದರು ಅಲ್ಲಿಗೆ? 12 ಮಂದಿ
ಯೇಸು ಕರೆದಾಗ ಆತನನ್ನು ಹಿಂಬಾಲಿಸಿದರು. ಆ ಹಿಂಬಾಲಿಸಿದವರು ಯಾರಂದರೆ ಯೇಸು ಕ್ರಿಸ್ತನಿಗೆ ಬೇಕಾದಂಥ ವ್ಯಕ್ತಿಗಳೇ ಯೇಸುವನ್ನು ಹಿಂಬಾಲಿಸಿದರು. ಯೇಸು ಕರೆದ, ಅವರು ಹಿಂಬಾಲಿಸಿದರು. ನನಗೆ ಇದರಲ್ಲಿ ಬಹಳ ಒಂದು ಇಷ್ಟ ಆದದ್ದು, ಇವತ್ತು ನಮ್ಮನ್ನು ಯೇಸು ಕರೆದಿದ್ದಾನೆ, ನಿಮ್ಮನ್ನು ಕರೆದಿದ್ದಾನೆ. ಯಾಕೆ ಅಂದರೆ ನಾನು ಮತ್ತು ನೀವು ಎಲ್ಲರೂ ಯೇಸುಗೆ ಬೇಕು, ಅದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಇದು ನಿಜವಾಗಿ ಒಂದು ಸೌಭಾಗ್ಯ ಅಲ್ಲ. ಯವನಸ್ಥ ಮಕ್ಕಳಾಗಲಿ, ಚಿಕ್ಕ ಮಕ್ಕಳಾಗಲಿ, ದೊಡ್ಡವರಾಗಲಿ, ಕರ್ತನಾದ ಯೇಸು ಅವರನ್ನು ಕರೆದಿದ್ದಾನೆ. ಕರೆದ ಮೇಲೆ ಬರದವರಿಗೆ ಯೇಸುವಿನಲ್ಲಿ ಭಾಗ ಇಲ್ಲ. ಯಾವ ವ್ಯಕ್ತಿ ಬಂದಿದ್ದಾನ ಅವನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು, ದೊಡ್ಡ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಯೇಸು ಆ ವ್ಯಕ್ತಿಗಳನ್ನು, ನಮ್ಮನ್ನು, ನಿಮ್ಮನ್ನು ಕರೆದಿದ್ದಾನೆ. ಇಲ್ಲಿ ನಾವು ಇನ್ಸಿಡೆಂಟ್ ನೋಡುವುದು 12 ಮಂದಿಯನ್ನು ಕರೆದಿದ್ದಾನೆ. ಕರೆದದ್ದು ಯಾಕೆ? ಮೊದಲು ಅವರು ಆ 12 ಮಂದಿ ಯೇಸುವಿಗಾಗಿ ಬೇಕಿತ್ತು. ಯಾಕೆ ಬೇಕಿತ್ತು? ಕೆಳಗೆ ಬರೆದಿದೆ ಯಾಕೆ ಬೇಕಿತ್ತಂತ. ಯೇಸುವಿಗೆ ಅವರು ಬೇಕಿತ್ತು, ಯೇಸುವಿಗೆ ಪರ್ಸನಲ್ ಆಗಿ ಬೇಕಿತ್ತು, ಆತನ ಸೇವೆಗೆ ಬೇಕಿತ್ತು, ಆತನ ರಾಜ್ಯಕ್ಕೆ ಬೇಕಿತ್ತು, ಆತನ ರಾಜ್ಯದಲ್ಲಿ ಅವರನ್ನು ಫಂಕ್ಷನ್ ಮಾಡಲಿಕ್ಕೆ ಬೇಕಿತ್ತು. ಅದಕ್ಕೋಸ್ಕರ ಯೇಸು ಬೇಕಾದಂಥ ಆ 12 ಮಂದಿಯನ್ನು ಆ ಬೆಟ್ಟಕ್ಕೆ ಏರಿ, ಆ ಬೆಟ್ಟ ಆತನಿರುವ ಜಾಗಕ್ಕೆ ಅವರನ್ನು ಕರೆದ. ಮುಂದೆ ಹೇಳ್ತದೆ, ಆತನು 12 ಮಂದಿಯನ್ನು ಆರಿಸಿ, ಮುಂದೆ ಹೇಳ್ತದೆ, ಎರಡನೇದು ಅಲ್ಲಿ ಹೇಳ್ತದೆ, ಅವರು ಆತನ ಬಳಿಗೆ ಬಂದರು. ಕರೀಲಿಕ್ಕೆ ಯೇಸು ಕರೆದಿದ್ದಾನೆ, ಬರಬೇಕಲ್ಲ ಜನರು. ಇವತ್ತು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತ, ಹೂಣಲ್ಪಟ್ಟ, ಮೃತ್ಯುಂಜಯನಾಗಿ ಎದ್ದ. ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟನು. ಇವತ್ತು ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂಬುದಾಗಿ ಯೇಸು ಕೈ ಬೀಸಿ ಕರೆದಿದ್ದಾನೆ ಎಲ್ಲರನ್ನು. ಯಾರು ಬಂದಿದ್ದಾರೆ? ನೀವು ಬಂದಿದ್ದೀರಿ, ನಾವು ಬಂದಿದ್ದೇವೆ. ಆತನು ಕರೆದಾಗ ಬಂದಿದ್ದಾರೆ. ಬಂದವರು ಯಾರಂತ ನೋಡುವಾಗ, ಯಾರನ್ನು ಈತನು ಕರೆದಿದ್ದಾನೆ, ಯಾರು ಬಂದಿದ್ದಾರೆ ಅಂತ ನೋಡುವಾಗ, ಯೇಸುವಿಗೆ ಯಾರು ಬೇಕಿತ್ತು? ಯೇಸುವಿಗೆ ಬೇಕಾದವರನ್ನು, ತನಗೆ ಬೇಕಾದವರನ್ನು, ನಮ್ಮ ಕರ್ತನು, ನಮ್ಮ ರಕ್ಷಕನು, ಭೂಮಿ ಆಕಾಶಗಳ ಒಡೆಯನು ಆಗಿರುವ ನಮ್ಮ ಕರ್ತನಾದ ಯೇಸು ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರ ಮನುಷ್ಯಕುಮಾರನು ಪ್ರತ್ಯಕ್ಷನಾದನು ಎಂಬಂಥ ಯೇಸು, ಸೈತಾನ ಕ್ರಿಯೆ ಕಾರ್ಯಗಳನ್ನು ಲಯ ಮಾಡಿದಂಥ ಯೇಸು ಆತನಿಗೆ ಬೇಕಿತ್ತು. ಆತನಿಗೆ, ನೀವು ನಾನು ಆತನಿಗೆ ಬೇಕಿತ್ತು. ಅದಕ್ಕೆ ಆತನು ನಮ್ಮನ್ನು ಕರೆದಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಒಂದು ಸಲ ಅರ್ಥ ಮಾಡಿ, ನಾವು ಯಾರಿಗೆ ಬೇಡ ಆಗಿರ್ಬೋದು, ನೀವು ಯಾರಿಗೂ ಬೇಡ ಆಗಿರ್ಬೋದು. ಒಂದು ಕಾಲದಲ್ಲಿ ನೀವು ಜನರಿಗೆ ಬೇಕಾದ ಜನ ಆಗಿತ್ತು, ಈಗ ನಿಮಗೆ ಅವರ ಅಗತ್ಯ ಇಲ್ಲದಿರ್ಬೋದು, ಅವರಿಗೆ ಬೇಡ ಆಗಿರ್ಬೋದು, ಕೆಲವರು ತಳ್ಳಿಬಿಟ್ಟಿರ್ಬೋದು. ಭಯಪಡಬೇಡಿ. ಆದರೆ ಯಾರಿಗೂ ಬೇಡ ಆದರೂ ಕರ್ತನಾದ ಯೇಸುವಿಗೆ ನೀವು ಬೇಕು. ಕರ್ತನಾದ ಯೇಸುವಿಗೆ ನೀವು ಬೇಕೇ ಬೇಕು. ಅದಕ್ಕೆ ನಿಮ್ಮನ್ನು ಕರೆದಿದ್ದಾನೆ. ಕರೆದದರಲ್ಲಿ ಆರಿಸಿದ್ದಾನೆ, ಆರಿಸಿದರಲ್ಲಿ ಆತನ ಕೆಲಸಕ್ಕೆ ನೇಮಿಸಿದ್ದಾನೆ. ಇಲ್ಲಿ ಅದನ್ನೇ ಮಾಡಿದ್ದು. ಮೊದಲನೇ ಸಂಗತಿ, ಆರಿಸಿದ್ಯಾಕೆ? ಯಾರು ಆರಿಸಿದನು? ಯೇಸು ಅವರನ್ನು ಆರಿಸಿದ್ದಾನೆ. ಯಾರ್ಯಾರು ಆರಿಸಲಿಲ್ಲ, ಯೇಸುವೇ ಅವರನ್ನು ಆರಿಸಿದ್ದಾನೆ. ಮುಖ್ಯ ಉದ್ದೇಶ, ಇಲ್ಲಿ ಒಂದು ಉದ್ದೇಶ ಇದೆ. ಯೇಸು ಸುಮ್ಮನೆ ಕರೀಲಿಲ್ಲ, ಟೈಮ್ ಪಾಸ್ ಮಾಡಲಿಕ್ಕೆ ಕರೀಲಿಲ್ಲ. ಯೇಸು ಅವರನ್ನು ಕರೆದದ್ದು. ನಾವು ಮುಂಚೆ ಕಿಲ್ಲಿದಂಡ ಅಂದರೆ ಕುಟ್ಟಿದೊನ್ನೆ ಆಡ್ತಿದ್ದೆವು, ಕ್ರಿಕೆಟ್ ಆಡ್ತಿದ್ದೆವು, ಎಲ್ಲ ಅಂಥ ಆಟಕ್ಕೆ ಯೇಸು ಕರೀಲಿಲ್ಲ. ಯೇಸು ಕರೆದದ ಒಂದು ಬಹಳ ದೊಡ್ಡ ಉದ್ದೇಶದ ಮೇಲೆ ಕರೆದಿದ್ದಾನೆ. ಅದು ಪರಲೋಕದ ಒಂದು ಕಾಲ್, ಪರಲೋಕದ ಉದ್ದೇಶವನ್ನು ಭೂಲೋಕದಲ್ಲಿ ನೆರವೇರಿಸುವುದಕ್ಕೋಸ್ಕರ ಯೇಸು ತನಗೆ ಬೇಕಾದವರನ್ನು ಕರೆದಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಪರಲೋಕದ ಉದ್ದೇಶವನ್ನು ನಿಮ್ಮ ಮೂಲಕ ಭೂಲೋಕದಲ್ಲಿ ನೆರವೇರಿಸುವುದಕ್ಕೆ, ಪರಲೋಕದ ಮಹಿಮೆಯನ್ನು ಭೂಲೋಕದಲ್ಲಿ ಸಾರಲಿಕ್ಕೆ, ಪರಲೋಕದ ಕಾರ್ಯವನ್ನು ಭೂಲೋಕದಲ್ಲಿ ಮಾಡುವುದಕ್ಕಾಗಿ ನೀವು ಮತ್ತು ನಾನು ಯೇಸುವಿಗೆ ಬೇಕಾಗಿತ್ತು. ಅದಕ್ಕೋಸ್ಕರ ಯೇಸು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಅದಕ್ಕೋಸ್ಕರನೇ ನೀವು ಬಂದಿದ್ದೀರಿ, ಅದಕ್ಕೋಸ್ಕರನೇ ಸಭೆಯಲ್ಲಿದ್ದೀರಿ.
ಆತನೇ ಸ್ಥಾಪಿಸಿದ ಸಭೆಯಲ್ಲಿ ನೀವಿದ್ದೀರಿ. ಆತನು ಯಾವ ಸಭೆಯನ್ನು ಸ್ಥಾಪಿಸಿದನೋ ಆ ಸಭೆಯಲ್ಲಿ ನಾವು ಇರುವಂಥದ್ದು ಬಹಳ ಪ್ರಾಮುಖ್ಯ. ಜನರು ಸ್ವಯಂ ಘೋಷಿತರಾಗಿ ತಮ್ಮನ್ನು ತಾವು ಸೇವಕರನ್ನಾಗಿ ಮಾಡಿ ಖುಷಿ ಬಂದಾಗೆ ಒಂದು ಸಭೆಯನ್ನು ಕಟ್ಟಿ ಅಲ್ಲಿ ನಾವು ಇರುವಂಥದ್ದಲ್ಲ. ದೇವರು ನಮ್ಮ ಕರ್ತನಾದ ಯೇಸು ಯಾವ ಸಭೆಯನ್ನು ಕಟ್ಟಿದ್ದಾನ, ಯೇಸುವಿಗೆ ಬೇಕಾದವರು ಅಂತಹ ಸಭೆಯಲ್ಲಿ ಇರುವುದಕ್ಕೋಸ್ಕರ ಯೇಸು ಅವರನ್ನು ಹತ್ತಿರಕ್ಕೆ ಕರೆದಿದ್ದಾನೆ. ಆತನು 12 ಮಂದಿಯನ್ನು ಆರಿಸಿ ಅವರು ಮೊದಲು ತನ್ನ ಸಂಗಡ ಇರಬೇಕೆಂತಲೂ, ಎಲ್ಲೆಲ್ಲಿರುವುದಲ್ಲ, ಯೇಸುವಿನೊಟ್ಟಿಗೆ ಇರಬೇಕೆಂತ. ಯೇಸು ಹೇಳ್ತಾನೆ ಒಂದು ಕಡೆಯಲ್ಲಿ, ನಾನು ಇರುವಲ್ಲಿಯೇ ನೀವಿರಬೇಕು. ಅದರ ಅರ್ಥ ಅಪಾರ್ಥ ಸಹ ಮಾಡ್ಬೋದು. ಯೇಸು ಪರಲೋಕದಲ್ಲಿದ್ದಾನೆ, ಈಗ ನಾವಿಲ್ಲಿ ಸತ್ತು ಪರಲೋಕಕ್ಕೆ ಹೋಗುವುದಾ? ಹಾಗೆ ಅಲ್ಲ. ಯೇಸು ಭೂಲೋಕದಲ್ಲಿ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ, ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಯೇಸು ಬಯಸಿದ್ದಾನೆ ನಾವು ಆತನ ಸಂಗಡ, ನಾಟ್ 1 day 2 day, ಯಾವಾಗಲೂ ಯೇಸುವಿನ ಸಂಗಡ ಇರಬೇಕೆಂಬುದಾಗಿ ಯೇಸು ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಆರಿಸಿದ್ದಾನೆ. ನಂಬರ್ 1 ಆತನ ಸಂಗಡ ಇರಬೇಕಂತ. ಯಾವಾಗ ನಾವು ಆತನ ಸಂಗಡ ಇರುವುದಂದರೆ ದೇವರು ನಮ್ಮ ಸಂಗಡ ಇದ್ದಾನೆ, ಆತನು ನಮ್ಮ ಸಂಗಡ ಇದ್ದಾನೆ. ನೀವು ಒಮ್ಮೆ ನೋಡಿ ಬೈಬಲ್ನಲ್ಲಿ, ದೇವರು ಯೋಸೇಫನ ಸಂಗಡ ಇದ್ದದ್ದರಿಂದ, ದೇವರು ಯೋಸೇಫನ ಸಂಗಡ ಇದ್ದದ್ದರಿಂದ ಏನಾಯಿತು ನಾವೊಮ್ಮೆ ನೋಡುವ. ದೇವರು ಯೋಸೇಫನ ಸಂಗಡ ಇದ್ದಾಗ ಏನಾಯಿತು? ವಾಟ್ ಹ್ಯಾಪನ್? ದೇವರು ಯೋಸೇಫನ ಸಂಗಡ ಇದ್ದ, ದೇವರು ಯೋಶುವನ ಸಂಗಡ ಇದ್ದ, ಇವತ್ತು ನಮ್ಮ ಸಂಗಡ ಇದ್ದ. ಸಭೆಯಲ್ಲಿದ್ದಾನೆ, ಸಭೆ ಆತನ ದೇಹ, ಸಭೆ ಆತನ ದೇಹ. ಆತನು ಸಭೆಗೆ ಶಿರಸ್ಸಾಗಿದ್ದಾನೆ. ಶಿರಸ್ಸು ಮತ್ತು ದೇಹ ಒಂದೇ ಆಗಿರುವುದಕ್ಕೆ ಕಂಪ್ಲೀಟ್ ಬಾಡಿ, ಕಂಪ್ಲೀಟ್ ಕ್ರೈಸ್ಟ್. ಅದಕ್ಕೆ ನಾವು ದೇವರು ಯಾರ ಸಂಗಡ ಇದ್ದಾರೆ ಅವರ ಜೀವಿತಗಳು ಯಾವ ರೀತಿ ಆಯಿತು ನಾವು ನೋಡುವ. ಆದಿಕಾಂಡ 39ನೇ ಅಧ್ಯಾಯ 3ನೇ ವಚನ, ಯೋಸೇಫನ ಸಂಗಡ ದೇವರು ಇದ್ದದ್ದು. ನಾನೊಂದು 3-4 ವ್ಯಕ್ತಿಗಳ ಬಗ್ಗೆ ನಾನು ತೋರಿಸ್ತೇನೆ. ಮತ್ತು ಯೇಸು ಏನು ಹೇಳ್ತಾನೆ 3ನೇ ವಚನ, ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದನಿಯು ತಿಳಿದು ಅವನ ಮೇಲೆ ದಯೆಯಿಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಪ್ರಿಯ ದೇವಜನರೇ, ಯೋಸೇಫನ ಸಂಗಡ ದೇವರು ಇದ್ದದರಿಂದ ಅವನು ಮಾಡುವ ಕೆಲಸವನ್ನೆಲ್ಲ ದೇವರು ಸಫಲ ಮಾಡುತ್ತಾನೆ ಎಂಬುದಾಗಿ ಆತನ ದನಿ ತಿಳಿದ. ಇವತ್ತು ನಾವು ಎಲ್ಲಿ ಕೆಲಸ ಮಾಡ್ತೇವೆ, ಎಲ್ಲಿ ಇರ್ತೇವೆಯಾ ಅವರಿಗೆ ದೇವರು ನಮ್ಮ ಸಂಗಡ ಇರುವಂಥದ್ದು ಗೊತ್ತಾಗಬೇಕು. ಅದೇ 39ನೇ ಅಧ್ಯಾಯ 21ನೇ ವಚನದಲ್ಲಿ ಪುನಃ ರಿಪೀಟ್ ಮಾಡ್ತಾನೆ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆಮನೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಸೆರೆಮನೆಯಲ್ಲಿ ಹೋಗುವಾಗಲೂ ಯೋಸೇಫನ ಸಂಗಡ ದೇವರಿದ್ದ. ಅಷ್ಟು ಮಾತ್ರ ಅಲ್ಲ, ಯೋಸೇಫನ ಮೇಲೆ ಸೆರೆಮನೆಯ ಅಧಿಕಾರಿಯ ದಯೆ ಬೀಳುವಂತೆ ದೇವರು ಮಾಡಿದ. 21ನೇ ವಚನದಲ್ಲಿ ಅದೇ ಇದೆ ಸೇಮ್. 23ನೇ ವಚನ, ಯೆಹೋವನವನ ಸಂಗಡ ಇದ್ದು ಅವನು ನಡೆಸಿದ್ದನ್ನೆಲ್ಲವನ್ನು ಕೈಗೂಡಿಸಿದ, ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆಯ ಯಜಮಾನನು ಏನು ಚಿಂತಿಸಲಿಲ್ಲ. ವಾಟ್ ಅ ವಂಡರ್ಫುಲ್ ಪ್ಯಾರಬಲ್! ಎಂಥ ಒಂದು ಘಟನೆ, ವಾಕ್ಯದಲ್ಲಿ ಬರೆಯಲ್ಪಟ್ಟ ಒಂದು ವಿಷಯ. ಇದು ಖಾಲಿ ಕಥೆ ಅಲ್ಲ, ನಡೆದಂಥ ಘಟನೆ. 1 ಸಮುವೇಲ 3ನೇ ಅಧ್ಯಾಯ 19ನೇ ವಚನ. 1 ಸಮುವೇಲ 3ನೇ ಅಧ್ಯಾಯ, ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ ಯೆಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದೂ ಕೂಡ ಬಿದ್ದು ಹೋಗಲಿಲ್ಲ. ದಾನ್ ಎಂಬ ಊರಿಂದ ಬೆರ್ಷೆಬೆ ತನಕ ಅವನು ಸೇವೆ ಮಾಡಿದ್ದಾನೆ. ದೇವರು ಸಮುವೇಲನ ಸಂಗಡ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದೂ ಕೂಡ ನೆಲಕ್ಕೆ ಬೀಳಲಿಲ್ಲ. ದಾವಿದನ ಬಗ್ಗೆ ದೇವರು ಏನು ಹೇಳಿದ್ದಾನೆ? ಅದೇ 1 ಸಮುವೇಲ 18ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ? ನೋಡಿ, ದೇವರು ಒಬ್ಬ ವ್ಯಕ್ತಿಯ ಸಂಗಡ ಇರುವುದಾದರೆ ಏನೆಲ್ಲ ನಡೆಯುತ್ತದೆ. 18ನೇ ಅಧ್ಯಾಯ 12ನೇ ವಚನ, ಯೆಹೋವನು ಸೌಲನನ್ನು ಬಿಟ್ಟು ದಾವಿದನ ಸಂಗಡ ಇದ್ದದರಿಂದ ಸೌಲನು ದಾವಿದನಿಗೆ ಭಯಪಟ್ಟು ಅವನು ತನ್ನ ಸಾನ್ನಿಧ್ಯ ಸೇವೆಯಿಂದ ತಪ್ಪಿಸಿ ಸೈನ್ಯದಲ್ಲಿ ಸಹಸ್ರಾಧಿಪತಿಯನ್ನಾಗಿ ಮಾಡಿದನು. 18ನೇ ಅಧ್ಯಾಯ 14ನೇ ವಚನದಲ್ಲಿ ಯೆಹೋವನು ಇವನ ಸಂಗಡ ಇದ್ದದರಿಂದ
ಎಲ್ಲ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆದನು ಅಂತ ಬರೆದಿದೆ. ಹೇಗೆ ನಡೆದನು? ವಿವೇಕದಿಂದ ನಡೆಯುತ್ತಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ದೇವಜನರೇ, ಮತ್ತೆ ನಿಮಗೆ ನೋಡಬಹುದು 2 ಸಮುವೇಲ 5ನೇ ಅಧ್ಯಾಯ 10ನೇ ವಚನದಲ್ಲಿದೆ, ಒಬೇದೆದೋಮನ ಸಂಗಡ ದೇವರಿದ್ದದ್ದರಿಂದ ಏನಾಯಿತು. 2 ಸಮುವೇಲ 6ನೇ ಅಧ್ಯಾಯ 12ನೇ ವಚನದಲ್ಲಿದೆ. 2 ಅರಸು 18ನೇ ಅಧ್ಯಾಯ 7ನೇ ವಚನ, ಯೆಹೋವನು ಹಿಜ್ಕೀಯನ ಸಂಗಡ ಇದ್ದದ್ದರಿಂದ. ಸೊ ಯಾವ ಯಾವ ಅರಸರ ಸಂಗಡ ಮತ್ತು ಪ್ರವಾದಿಗಳ ಸಂಗಡ ದೇವರು ಇದ್ದದ್ದು ಆಗ ಏನಾಯಿತು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಬರೆದಿದೆ ಅಲ್ಲ, ನಮ್ಮ ಸಂಗಡ ಇರ್ತಾನೆಂಬುದಾಗಿ. ಈಗ ನಮ್ಮ ಸಂಗಡ ಇರುವುದು ಮಾತ್ರ ಅಲ್ಲ, ಇದ್ದಾನೆ. ದೇವರು ನಮ್ಮ ಸಂಗಡ ಇದ್ದಾನೆ. ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೇವರು ಬಯಸ್ತಾನೆ. ದೇವರ ಬಯಕೆ, ದೇವರ ಡಿಸೈರ್ ನಾವು ಆತನೊಟ್ಟಿಗೆ ಇರಬೇಕೆಂಬುದಾಗಿ. ಯೇಸುವಿನ ಡಿಸೈರ್ ನಾವು ಆತನೊಟ್ಟಿಗೆ ಇರಬೇಕೆಂಬುದಾಗಿ. ಇಲ್ಲಿ ಒಂದು ಅಂಶ ಇದೆ. ಒಂದು ಅಂಶ ಏನಂದರೆ, ಇವತ್ತು ನಮ್ಮನ್ನು ಆರಿಸಿಕೊಂಡ ಆತನು, ಕರೆದದ್ದು ದೇವರು, ಕರ್ತನಾದ ಯೇಸು, ನಮ್ಮನ್ನು ಆರಿಸಿಕೊಂಡದ್ದು ಯೇಸು. 3 ವಿಷಯಗಳಿಗೋಸ್ಕರ ಇಲ್ಲಿ ಆರಿಸಿದ್ದು ಕಂಡು ಬರ್ತದೆ. ಒಂದನೇದು ಯೇಸು ಕ್ರಿಸ್ತನ ಸಂಗಡ ನಾವು ಇರಬೇಕು. 2ನೇದು ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ. 2ನೇ ಸಂಗತಿ. 3ನೇದು ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುವೆನಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ಕರೆದ, ಆರಿಸಿದ, ನೇಮಿಸಿದ. ಕರೆದ, ಆರಿಸಿದ, ನೇಮಿಸಿದ. 3 ಸಂಗತಿ ಮಾಡಿದ. He called, select and appointed. ಈ 3 ಸಂಗತಿಯನ್ನು ಯೇಸುವೆ ಈ 12 ಜನರಲ್ಲಿ ಮಾಡಿದ. ಅದರಲ್ಲಿ ಮೊದಲನೇದು ಬಹಳ ಪ್ರಾಮುಖ್ಯ. ಯೇಸುವಿನ ಸಂಗಡ. ಒಬ್ಬ ವ್ಯಕ್ತಿ ಯೇಸುವಿನ ಸಂಗಡ ಇದ್ದುಕೊಂಡು ತನಗೆ ಕೊಡಲ್ಪಟ್ಟ ಸೇವೆಯನ್ನು ಮಾಡುವಾಗ ಅವನು ದೆವ್ವ ಬಿಡಿಸುವ ಅಧಿಕಾರವುಳ್ಳವನಾಗಿ ಮೈಟಿಯಾಗಿ ಉಪಯೋಗಿಸಲ್ಪಡ್ತಾನೆ. ನಂಬರ್ 1, ಬೈಬಲ್ನಲ್ಲಿ ಇವರು ಯಾರು ಅಪೋಸ್ತಲರು ಎಕ್ನಾಲಜ್ ಮಾಡಿದ್ದಾನೆ, ಅವರು ಬರೆದಿದ್ದಾರೆ ಅಪೋಸ್ತಲ ಕೃತ್ಯದಲ್ಲಿ, ಕರ್ತನು ಅಪೋಸ್ತಲರು ಅಂದರೆ ಅವರ ಕೂಡ ಇದ್ದು ತನ್ನ ಕಾರ್ಯವನ್ನು ಮಾಡುತ್ತಿದ್ದನು. ಅಂದರೆ ಕೇವಲ ಅಪೋಸ್ತಲರು ಮಾತ್ರ ಮಾಡ್ತಿದ್ದಾರಲ್ಲ, ಅಪೋಸ್ತಲರು ಹೋಗಿ ಸುವಾರ್ತೆಯನ್ನು ಸಾರುವಾಗ ಅಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಮೈಟಿಯಾಗಿ ಆಗ್ತಿತ್ತು. ಅವರಿಗೆ ಗೊತ್ತಿತ್ತು ನಾವು ಕೇವಲ ಹೋಗುವುದಲ್ಲ, ನಮ್ಮೊಟ್ಟಿಗೆ ಯೇಸು ಕೂಡ ಬರ್ತಾ ಇದ್ದಾನೆ, ಯೇಸು ಮತ್ತು ನಾವು ಒಟ್ಟಿಗೆ ಸೇವೆ ಮಾಡ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನರೇ, ಮೋಶೆ ಅವನಿಗೆ ಗೊತ್ತಾಯಿತು ತಾನು ಇಬ್ರಿಯನೆಂಬುದಾಗಿ. ಅಲ್ಲಿರುವ ಇಬ್ರಿಯರೆಲ್ಲ ಅವನ ಜನರೆಂಬುದಾಗಿ ಗೊತ್ತಾಯಿತು. ಹಾಗೆ ಇವರ ಮೇಲೆ ಅವನಿಗೆ ಕರುಣೆ ಆಯಿತು. ಅವರನ್ನು ಬಿಡಿಸಬೇಕಂತ ನೋಡಿದ. ಒಂದು ಜಾಗದಲ್ಲಿ ಒಬ್ಬ ಐಗುಪ್ತನು ಇಬ್ರಿಯರಿಗೆ ಹೊಡೆಯುವುದನ್ನು ನೋಡಿದಾಗ ಮೋಶೆ ಹೋದ, ಅವನನ್ನು ಪೆಟ್ಟಿನಿಂದ ಸಾಯಿಸಿದ, ಅವನನ್ನು ಹೂತಾಕಿದ. ಅದನ್ನು ಇಬ್ರಿಯರು ನೋಡಿದ್ದಾರೆ. ಒಂದು ದಿನ ಅಣ್ಣ ಸಹೋದರರ ಮಧ್ಯದಲ್ಲಿ ಜಗಳ ನಡೀತಾ ಇದೆ, ಇಬ್ರಿಯರ ಮಧ್ಯದಲ್ಲಿ. ಅದಕ್ಕೆ ಮೋಶೆ ಯಥಾರ್ಥವಾಗಿ ಬಂದು ಹೇಳಿದ, ನೀವೆಂತ ಒಂದೇ ಸಹೋದರರು ನೀವೇ ಜಗಳ ಮಾಡ್ತೀರಿ ಅಂತ. ಅದಕ್ಕೆ ಅವರು ಎದುರುತ್ತರ ಕೊಡ್ತಾರೆ, ನೀನನ್ನು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ಇಟ್ಟವರು ಯಾರು? ಐಗುಪ್ತನನ್ನು ಕೊಂದಂತೆ ನೀವು ನಮ್ಮನ್ನು ಕೊಲ್ಲಬೇಕಂತ ಇದ್ದೀರ ಅಂತ ಹೇಳುವಾಗ ಮೋಶೆಗೆ ಭಯ ಆಯಿತು. ಇವರಿಗೆ ಗೊತ್ತಾಗಿದೆ, ಇನ್ನು ಇಲ್ಲಿದ್ದರೆ ಸ್ಪ್ರೆಡ್ ಆಗ್ತದೆ, ನನ್ನನ್ನು ಉಳಿಸುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಓಡಿಬಿಟ್ಟ. ಓಡಿ ಮಿದ್ಯಾನರ ಆಶ್ಚರ್ಯನಾದ ರೆಗುವೇಲನ ಮನೆಗೆ ಹೋದ. ಆತನಿಗೆ ಮಗಳು ಚಿಪ್ಪೋರಳಿದ್ಲು. ಆ ರೆಗುವೇಲನು ಚಿಪ್ಪೋರಳನ್ನು ಮೋಶೆಗೆ ಮದುವೆ ಮಾಡಿಕೊಟ್ಟ. ಅವನಿಗೆ ಮಕ್ಕಳು ಹುಟ್ಟಿದ್ರು. ಅಲ್ಲಿಯೇ ಇದ್ದ. 40 ವರ್ಷ ಸೇವೆ ಮಾಡಿದ. ಮಾವನ ಕುರಿಗಳನ್ನು ಮೇಯಿಸುತ್ತಾ ಅಲ್ಲಿಯೇ ಇದ್ದ. ಅಲ್ಲಿ ಒಂದು ದಿವಸ ದೇವರು ದರ್ಶಿಸಿದರು. ಆಗ ಇವನಿಗೆ ಅವರನ್ನು ಇಸ್ರಾಯೇಲರನ್ನು ರಕ್ಷಿಸಲಿಕ್ಕೆ ಬೇಡವೇ ಬೇಡ, ಆ ಸೇವೆಯೇ ಬೇಡ. ಆಗ ದೇವರಿಲ್ದ ಅಲ್ಲಿ. ಆಗ ಒಂದು ಮಾತು ಹೇಳ್ತಾನೆ, ಮೋಶೆ ಈಗ ಬಾ, ಈಗ ನಾನು ನಿನ್ನೊಂದಿಗೆ ಬರುತ್ತೇನೆ ಎಂಬುದಾಗಿ ಹೇಳಿತು. ಇದು ನಿಮಗೆ 7ನೇ ಅಧ್ಯಾಯ ಅಪೋಸ್ತಲ ಕೃತ್ಯದಲ್ಲಿ ವಿಮೋಚನಕಾಂಡದಲ್ಲಿ ಈಗ ಬಾ ಎಂಬುದು ಅಷ್ಟು ಬರೆದಿದ್ದಾರೆ, ಹಾಗೇ ಇಲ್ಲ. ಬಟ್ ಅಪೋಸ್ತಲ ಕೃತ್ಯ 7ನೇ ಅಧ್ಯಾಯದಲ್ಲಿ ಸ್ಟೆಫನನ ಸಂದೇಶದಲ್ಲಿ ಅವನು ಹೇಳ್ತಾನೆ, ಮೋಶೆಯನ್ನು ದೇವರು ಈಗ ಬಾ,
ನಾನು ನಿನ್ನೊಂದಿಗೆ ಬರುತ್ತೇನೆ. ಮೋಶೆಯೊಟ್ಟಿಗೆ ದೇವರು ಬರುವಂಥದ್ದು, ದಟ್ ಈಸ್ ದ ಅನಾಯಿಂಟಿಂಗ್, ಹೆವಿ ಅಬಂಡೆಂಟ್ ಅನಾಯಿಂಟಿಂಗ್. ಹಾಗಾದರೆ ನಮ್ಮ ಸಂಗಡ, ನಾವು ಕರ್ತನ ಸಂಗಡ ಇರುವಂಥದ್ದು, ಕರ್ತನು ನಮ್ಮ ಸಂಗಡ ಇರುವಂಥದ್ದು, ನಾವು ಕರ್ತನು ಒಟ್ಟಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂಥದ್ದು, ಕಾರ್ಯವನ್ನು ಮಾಡುವಂಥದ್ದು, ಎಷ್ಟು ಮೈಟಿ ಅಭಿಷೇಕವುಳ್ಳಂಥ ಅನಾಯಿಂಟಿಂಗ್ ಕಾರ್ಯ. ಇಲ್ಲಿ ಹೇಳ್ತಾನೆ, ನಾವು ಆತನ ಸಂಗಡ ಇರುವುದಕ್ಕೆ. ನನಗೆ ಇದು ಭಾಳ ಇಷ್ಟವಾಯಿತು ಮಾತು, ಭಾಳ ಇಷ್ಟವಾಯಿತು. ನಾವು ಆತನ ಸಂಗಡ ಇರುವಾಗ ಆತನ ಯಾರೊಟ್ಟಿಗೆ ಇರ್ತಾನೆ? ನಮ್ಮೊಟ್ಟಿಗಿರ್ತಾನೆ. ನಮ್ಮನ್ನು ಬಿಟ್ಟು ಹೋಗ್ತಾನೆ? ಎಂದಿಗೂ ಹೋಗುವುದಿಲ್ಲ. ನಾವು ಎಲ್ಲಿಗೆ ಹೋಗ್ತೇವೆ ಅಲ್ಲಿ ಆತನು ಬರ್ತಾನೆ. ನಾವು ಎಲ್ಲಿಗೆ ಹೋಗ್ತೇವಲ್ಲ, ಆತನು ಎಲ್ಲಿಗೆ ಹೋಗ್ತಾನೆ ಅಲ್ಲಿ ನಾವು ಆತನೊಟ್ಟಿಗೆ ಹೋಗ್ತೇವೆ. ಪ್ರತಿಯೊಂದು ಸೇವೆ ಆತನಿಗೆ ಬೇಕು, ಆತನು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಒಂದು ಮೇಯ್ನ್, ಆತನು ಕರೆದಿದ್ದಾನೆ, ಆತನ ಆರಿಸಿದ್ದಾನೆ, ಆತನ ನೇಮಿಸಿದ್ದಾನೆ. ಯಾವುದಕ್ಕೆ? ಆತನ ಉದ್ದೇಶಕ್ಕೋಸ್ಕರ, ಕರ್ತನಾದ ಯೇಸುವಿನ ಉದ್ದೇಶಕ್ಕೋಸ್ಕರ ನಮ್ಮನ್ನು ಆತನ ಆರಿಸಿಕೊಂಡಿದ್ದಾನೆ, ನಮ್ಮನ್ನು ಆತನ ನೇಮಿಸಿದ್ದಾನೆ. ನಮ್ಮ ಉದ್ದೇಶ ಅಲ್ಲ. ಅಪೋಸ್ತಲರು ಅವರಿಗೆ ಹೊಡೆದ್ರು. ಅವರು 4ನೇ ಅಧ್ಯಾಯ, ಅಪೋಸ್ತಲರ 4ನೇ ಅಧ್ಯಾಯ 24ನೇ ವಚನದ ನಂತರ ಓದುವಾಗ, ದೇ ಆರ್ ಕೇಮ್ ಟು ದೇರ್ ಕಂಪೇನಿಯನ್, ಅವರು ತಮ್ಮ ಜನರ ಬಳಿಗೆ ಬಂದು ಅಲ್ಲಿ ನಡೆದದನ್ನೆಲ್ಲ ವಿಚಾರಿಸಿದರು ಅಂತ ಹೇಳುವಾಗ ಇಂಗ್ಲೀಷ್ನಲ್ಲಿ ಬರೆದೆ, ದೇ ಕೇಮ್ ಟು ದೇರ್ ಕಂಪೇನಿಯನ್. ಅಂದರೆ ಇದು ಸಭೆ ಎಂಬುದು ದೇವರ ಕಂಪನಿ, ದೇವರ ಸಂಸ್ಥೆ, ದೇವರ ಮನೆ, ಸಭೆಯ ಕಟ್ಟಡ, ದೇವರ ಸ್ವಾಸ್ಥ್ಯದ ಜನರು ಅಲ್ಲಿ ಇರುವಂಥದ್ದು. ಹಾಗಾದರೆ ಎಲ್ಲವೂ ದೇವರದ್ದು. ದೇವರೊಬ್ಬ ಸೇವಕರನ್ನು ನೇಮಿಸ್ತಾನೆ, ನಮ್ಮನ್ನು ನೇಮಿಸ್ತಾನೆ ಮತ್ತು ಸಭೆಯ ಜನರನ್ನು ಅಲ್ಲಿಗೆ ಕಳಿಸ್ತಾನೆ. ಎಲ್ಲರೂ ದೇವರ ನೇಮಕ, ಎಲ್ಲರನ್ನು ದೇವರು ಕರೆದದ್ದು, ಎಲ್ಲರೂ ದೇವರು ಆರಿಸಿದವರನ್ನೆಲ್ಲ ಯಾರನ್ನೆಲ್ಲ ನೇಮಿಸಿದ್ದಾನೆ? ದೇವರು ನೇಮಿಸಿದ್ದಾನೆ, ಯೇಸು ನೇಮಿಸಿದ್ದಾನೆ. ಹಾಗಾದರೆ ನೇಮಿಸಿದರ ಉದ್ದೇಶ ಏನು? ಯಾರಿಗೋಸ್ಕರ ನೇಮಿಸಿದ್ದಾನೆ? ಕರ್ತನಾದ ಯೇಸುವಿಗೋಸ್ಕರ ನೇಮಿಸಿದ್ದಾನೆ. ನಮ್ಮ ಹತ್ರ ತುಂಬ ಪ್ಲ್ಯಾನ್ಸ್ಗಳಿವೆ, ನಮ್ಮ ಹತ್ರ ತುಂಬ ಐಡಿಯಾಗಳಿವೆ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅಲ್ಲಿಗೆ ಹೋಗಬೇಕು, ಅಲ್ಲಿ ಒಂದು ಸಭೆ, ಇಲ್ಲೊಂದು ಸಭೆ, ತುಂಬ ಐಡಿಯಾ ಇದೆ. ಜನರು ಕೂಡ ಕರೀತಾರೆ, ಫಾಸ್ಟ್ರೆ ಅಲ್ಲಿ ಒಂದು ಸಭೆ ಸ್ಟಾರ್ಟ್ ಮಾಡಬೇಕು, ಇಲ್ಲಿ ಒಂದು ಸಭೆ ಸ್ಟಾರ್ಟ್ ಮಾಡಬೇಕು, ನಾವು ಅಂಥ ಕೂಟ ಮಾಡಬೇಕು, ಒಂದು ಆರ್ಫನೇಜ್ ಕಟ್ಟಬೇಕು, ಒಂದು ಇಂಥದ್ದು ಮಕ್ಕಳ ಒಂದು ಕೂಟ ಮಾಡಬೇಕು, ಯವನಸ್ಥರ ಕೂಟ ಮಾಡಬೇಕು. ತುಂಬ ಬಂದು ಅಡ್ವೈಸ್ ಕೊಡ್ತಾರೆ, ತುಂಬ ಅಡ್ವೈಸ್. ಕಂಪೆನಿ ಯಾರ್ದು? ಯೇಸುದು. ಯೇಸು ಎಲ್ಲಿದ್ದಾನೆ? ನಾವು ಯಾರೊಟ್ಟಿಗಿದ್ದೇವೆ? ಯೇಸು ಒಟ್ಟಿಗೆ ಇದ್ದೇವೆ. ನಮ್ಮನ್ನು ಯಾರು ಅಪಾಯಿಂಟ್ ಮಾಡಿದ್ದಾನ ಸೇವೆಗೆ, ಒಂದು ಕಂಪೆನಿಗೆ ಮ್ಯಾನೇಜರನ್ನು ಯಾವ ದನಿ ಅಪಾಯಿಂಟ್ ಮಾಡಿದ್ದಾನ, ಅವನದು ಲಾ ಇದೆ, ಅವನದ್ದು ಉದ್ದೇಶ ಇದೆ. ಆ ಕಂಪೆನಿಯನ್ನು ಅವನು ದೊಡ್ಡದು ಮಾಡಿ ತಂದಿದ್ದಾನೆ. ಈಗ ಏನು ಮಾಡಬೇಕು? ಅವನಿಗೆ ಒಬ್ಬನಿಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮ್ಯಾನೇಜರನ್ನು, ಜನರಲ್ ಮ್ಯಾನೇಜರನ್ನು, AGM, ಜನರಲ್ ಮ್ಯಾನೇಜರ್, CEO ಮತ್ತು ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆತಾನೆ, VP ವೈಸ್ ಪ್ರೆಸಿಡೆಂಟ್ ಇಡ್ತಾನೆ. ಯಾವ ಎಜೆಂಡಾ ಮಾಡಲಿಕ್ಕೆ ಆ ಕಂಪೆನಿ ಅವನು ಕೊಟ್ಟಿದ್ದಾನ, ಅವನದೇ ಎಲ್ಲ ಫಾರ್ಮ್ಯಾಟ್ ಇದೆ. ಅವನ ಮನಸ್ಸಿನ ಇಚ್ಛೆಯ ಪ್ರಕಾರ, ಅವನ ಆಲೋಚನೆಯ ಪ್ರಕಾರ ಇವರು ಮಾಡಬೇಕಾಗಲಿ, ನಮ್ಮ ಆಲೋಚನೆಯ ಪ್ರಕಾರ ಅಲ್ಲ. ಹಾಗಾಗಿ ಯಾರನ್ನು ಆರಿಸಿಕೊಂಡಿದ್ದಾನ ನಾವು ಇದರಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಆಲೋಚನೆಯ ಪ್ರಕಾರ ಅಲ್ಲ, ನಮ್ಮ ಇಚ್ಛೆಯ ಪ್ರಕಾರ ಅಲ್ಲ. ಯಾವಾತನು ಯಾರ ಕೆಲಸ ಮಾಡಲಿಕ್ಕೆ, ಆತನ ಉದ್ದೇಶವನ್ನು ನೆರವೇರಿಸಲಿಕ್ಕೆ ನಮ್ಮನ್ನು ಆರಿಸಿದಾನ, ಆತನ ಇಚ್ಛೆ, ಆತನ ಡಿಸೈರ್, ಆತನ ಹೇಗೆ ಮಾಡಬೇಕೆಂದು ನಮ್ಮನ್ನು ನೇಮಿಸಿದಾನೋ ಆತನ ಇಚ್ಛೆ ಅನುಸಾರವಾಗಿ, ಆತನ ಡಿಸೈರ್ನ ಅನುಸಾರವಾಗಿ, ಆತನ ಉದ್ದೇಶದ ಅನುಸಾರವಾಗಿ ನಾವು ಮಾಡಲಿಕ್ಕೆ ನಮ್ಮನ್ನು ಕರೆದದ್ದು ನಾವು ಆತನಿಗೆ ಬೇಕಿತ್ತು. ಅದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ, ಟೈಮ್ ಆಯಿತು. ನನ್ನ ಪ್ರಿಯ ದೇವ ಜನರೇ, ಎಷ್ಟೊಂದು ಒಳ್ಳೆಯ ದೇವರು, ಒಳ್ಳೆಯ ಯೇಸು. ಆತನ ಸಂಗಡ ಇರುವುದಕ್ಕೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ನಮ್ಮನ್ನು ಅಭಿಷೇಕಿಸಿದ್ದಾನೆ. ಸುವಾರ್ತೆಯನ್ನು ಸಾರಬೇಕು ಎಂಬುದಾಗಿ ನಮ್ಮನ್ನು ಅನಾಯಿಂಟ್ ಮಾಡಿದ್ದಾನೆ. ಈ 3 ಸಂಗತಿಗಳನ್ನು ಮಾಡುವುದರಲ್ಲಿ ನಾವು ಯಾವಾಗಲೂ ಅಟೆನ್ಷನಲ್ಲಿರುವ, ನಮ್ಮ ಇಚ್ಛೆ ಅಲ್ಲ, ಆತನ ಇಚ್ಛೆ. ನಮ್ಮ ಜೊತೆಯಲ್ಲಿ ಆತನು ಬರ್ತಾ ಇದ್ದಾನೆ. ಆತನ ಜೊತೆಯಲ್ಲಿ ನಾವು, ನಮ್ಮ ಜೊತೆಯಲ್ಲಿ ಅಲ್ಲ, ಆತನ ಜೊತೆಯಲ್ಲಿ ನಾವು ಹೋಗ್ಬೋದು. ನಮ್ಮ ಕೈಯನ್ನು ಆತನು ಹಿಡಿದಿದ್ದಾನೆ. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ತಂದೆಯಾದ ದೇವರೇ, ಈ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನೆ, ಕೇಳಿದಂಥ ಜನರಿಗೆ ಇದು ಅರ್ಥವಾಯಿತೆಂಬುದಾಗಿ ನಂಬುತ್ತೇನೆ. ನೀನು ವಾಕ್ಯದಲ್ಲಿ ಹೇಳಿದ ಸ್ವಾಮಿ, ನಾನು ನಿನ್ನ ಕೈಯನ್ನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ, ನಿನ್ನನ್ನು ಎಂದಿಗೂ ತೊರೆದು ಬಿಡುವುದಿಲ್ಲ ಎಂಬುದಾಗಿ. ನೀನು ತೊರೆದು ಬಿಡುವ ದೇವರಲ್ಲ ಸ್ವಾಮಿ. ನಿನ್ನ ಹಸ್ತ ಆಶೀರ್ವಾದದ ಹಸ್ತ. ನಿನ್ನ ಹಸ್ತವು ರಕ್ಷಿಸಲಾರದಂಥ ಮೋಟುಗೈಯಲ್ಲ, ಸುಂದರವಾದ ಕೈ ಸ್ವಾಮಿ.
ಬ್ಲೆಸ್ಸಿಂಗ್ ಹ್ಯಾಂಡ್, ಬಲಪಡಿಸುವ ಹಸ್ತ, ಉನ್ನತವಾದ ಹಸ್ತ, ಅಸಾಧ್ಯವಾದದನ್ನು ಸಾಧ್ಯ ಮಾಡುವ ಹಸ್ತ ನಿನ್ನ ಹಸ್ತ. ಆ ನಿನ್ನ ಹಸ್ತದಿಂದ ನಮ್ಮ ಹಸ್ತವನ್ನು ನೀನು ಹಿಡ್ಕೊಂಡಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ಮಾಡುತ್ತೇವೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ. ಎಲ್ಲ ಕೇಳುವಂಥ ಜನರನ್ನೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಶೀರ್ವಾದಿಸುತ್ತೇನೆ. ನಿನ್ನ ಆಶೀರ್ವಾದವು ಭಾಗ್ಯದಾಯಕ, ಎಂದಿಗೂ ವ್ಯಸನವನ್ನು ಸೇರಿಸುವುದಿಲ್ಲ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಡ್.